வணக்கம். ஆர்டிவி ಕೆಜಿಎಫ್ ನ್ಯೂಸ್ ಮುಖ್ಯ செய்திகள். ಆಕಾಶವನ್ನು ಚೀರಿಕೊಂಡು ಹಾರಿದ ಬಣ್ಣ ಬಣ್ಣದ ಗಾಳಿಪಟಗಳು. ಸಮುದಾಯ ಸಂಘಟನೆಯ ವತಿಯಿಂದ ಇಂದು ಬಿಇಎಂಎಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೈದಾನದಲ್ಲಿ ಗಾಳಿಪಟ ಹಾರಿಸುವ ಉತ್ಸವ ಭವ್ಯವಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಸಾರ್ವಜನಿಕರು ಹಾಗೂ ಮಕ್ಕಳು ಭಾಗವಹಿಸಿ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶಕ್ಕೆ ಹಾರಿಸಿದರು. ಈ ಸಂಘಟನೆ ಕಳೆದ 20 ವರ್ಷಗಳಿಂದ ಸಾಮಾಜಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಶಿಕಾಂತ್ ಎಜಿಎಂ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖ ಗಣ್ಯರಿಗೆ ಸಮುದಾಯದ ಮಾಜಿ ರಾಜ್ಯಾಧ್ಯಕ್ಷರಾದ ಅಚ್ಯುತ ಅವರು ಸ್ಮರಣಿಕೆಗಳನ್ನು ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಅರ್ಜುನ್, ರಮೇಶ್, ತಮಿಳು ಮಂಡ್ರಂ ಅಧ್ಯಕ್ಷ ಹನುಮಂತ ನಾಯ್ಡು, ಬಸವರಾಜ್, ನಾಯಕ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಮಾಧ್ಯಮ ವಿಭಾಗದ ಕೃಷ್ಣಮೂರ್ತಿ ಮತ್ತು ರಾಜೇಶ್ ಅವರು ಭಾಗವಹಿಸಿದರು. ಸಮಾಜದಲ್ಲಿ ಏಕತೆ ಬೆಳೆಸಲು ಇಂತಹ ಸ್ಪರ್ಧೆಗಳು ನಿರಂತರವಾಗಿ ನಡೆಯಬೇಕು ಎಂದು ಕಾರ್ಯಕ್ರಮ ಆಯೋಜಕರು ಒತ್ತಾಯಿಸಿದರು. ನಮಸ್ಕಾರ ಎಲ್ಲರೂ. ಇವತ್ತಿನ ಸೌಹಾರ್ದತೆಗಾಗಿ ಗಾಳಿಪಟ ಉತ್ಸವ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸಮುದಾಯ ಬಿಎಂಎಲ್ ನಗರ ಘಟಕದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸೌಹಾರ್ದತೆಗಾಗಿ ಗಾಳಿಪಟ ಉತ್ಸವ ಆ ಹೆಸರೇ ನಮಗೆ ಇವಾಗ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿದೆ. ಸೌಹಾರ್ದತೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಇಡೀ ದೇಶದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಜನರ ನಡುವೆ ಹೆಚ್ಚೆಚ್ಚು ಸೌಹಾರ್ದತೆಯನ್ನು ಬೆಳೆಸೋದಕ್ಕಾಗಿ ಈ ಥರದ ಕಾರ್ಯಕ್ರಮನ ಸಮುದಾಯ ಸುಮಾರು 20 ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದೆ. ಸೊ ಇದು ಮುಂದಕ್ಕೆ ಇನ್ನೂ ಹಲವಾರು ವರ್ಷ ಹೀಗೆ ಮುಂದಕ್ಕೆ ಹೋಗಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಗಂಡಾಂತರ ಕಾದಿರುತ್ತದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಸೌಹಾರ್ದತೆಗಾಗಿ ಗಾಳಿಪಟ ಉತ್ಸವಕ್ಕೆ ಸ್ವಾಗತ ಮಾಡ್ತಾ, ನಮ್ಮ ಮುಖ್ಯ ಅತಿಥಿಗಳಾದಂತಹ ಇವತ್ತು ಉದ್ಘಾಟನೆ ಮಾಡಲಿರುವಂತಹ ಶಶಿಕಾಂತ್ ಎಜಿಎಂ ಅವರು, ಹಾಗೆ ಸೆಕ್ರೆಟರಿ ಟ್ರೆಜರರ್ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ನಮ್ಮ ಸಮುದಾಯದ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಅಚ್ಯುತ ಅವರು ನೆನಪಿನ ಕಾಣಿಕೊಳ್ಬೇಕು ಅಂತ. ಹಾಗೆ ತಮಿಳು ಮಂಡಲಂ ಪ್ರೆಸಿಡೆಂಟ್ ಮತ್ತು LWF ಮೆಂಬರ್ ಆದಂತಹ ರಮೇಶ್ ಅವರು ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ ಹಿರಿಯ ಮುಖಂಡರಾದಂತಹ ಕಾರ್ಮಿಕ ಮುಖಂಡರಾದಂತಹ ಅರ್ಜುನ್ ಅವರು ಬಂದಿದ್ದಾರೆ. ಅವ್ರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹಿರಿಯ ಸಂಗಾತಿಯಾದಂತಹ ಹನುಮಂತರಾಯರು, ಬಸವರಾಜು, SR ನಾಯಕ್, ಹಾಗೆ ಮೀಡಿಯಾದಿಂದ ಕೃಷ್ಣಮೂರ್ತಿ ಅವರು ಮತ್ತೆ ವಿನೋದ್ ಅವರು ಬಂದಿದ್ದಾರೆ. ಅವ್ರನ್ನು ನಾವು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಮತ್ತೆ ಇನ್ನೊಂದ್ಸಲ ಎಲ್ಲರನ್ನು ಸ್ವಾಗತ ಮಾಡಿ. ಈಗ ಈ ಗಾಳಿಪಟ ಉತ್ಸವ ಮೊದಲಿಗೆ ಮಾಡಬೇಕು ಅಂತೇಳಿ ನಮ್ಮ ಅಲಿಕ್ ಅವರು ಒಂದು ಅಭಿಪ್ರಾಯ ತಗೊಂಬಂದರು. ಅದನ್ನು ಸಮುದಾಯದ ಕಮಿಟಿ 20 ವರ್ಷದ ಹಿಂದೆ ಅದನ್ನು ಎಲ್ಲ ಸೇರಿ ಆಚರಿಸಿದರೆ ಚೆನ್ನಾಗಿರ್ತದೆ ಅಂತ. ಇದರಲ್ಲಿ ಲಿಂಗ್ವಿಸ್ಟಿಕ್ ಹಾರ್ಮನಿ, ರಿಲಿಜಿಯಸ್ ಹಾರ್ಮನಿ, ಕ್ಯಾಸ್ಟ್ ಹಾರ್ಮನಿ, ಇನ್ನೇನೇನೆಲ್ಲ ಇದೆ ಎಲ್ಲ ನಾವು ಇಂಡಿಯನ್ಸ್, ಎಲ್ಲ ಭಾರತೀಯರಲ್ಲಿ ಯಾವ ಭೇದ ಭಾವನೆ ಇರಬಾರ್ದು. ಎಲ್ಲರೂ ಒಬ್ಬರೊಬ್ಬರನ್ನ ಪ್ರೀತಿಯಿಂದ, ಲವ್, ಅಫೆಕ್ಷನ್, ಅದೇ ನಮ್ಮ ದೊಡ್ಡ ಬಂಡವಾಳ, ಆಸ್ತಿ. ಯಾರನ್ನೂ ದ್ವೇಷ ಮಾಡಬಾರ್ದು. ಬೇರೆ ಬೇರೆ ಅವರವ್ರದ್ದು ಬೇರೆ ಬೇರೆ ಇರ್ತದೆ. ಯೂನಿಟಿ ಇನ್ ಡೈವರ್ಸಿಟಿ ಅಂತ ಇದೆಯಲ್ಲ, ಅದು ನಮಗೆ ಬೇರೆ ಬೇರೆ ಬಟ್ಟೆ ಹಾಕ್ತೇವೆ, ಬೇರೆ ಬೇರೆ ಊಟ ಮಾಡ್ತೇವೆ, ಬೇರೆ ಬೇರೆ ಕಲ್ಚರ್ಗಳನ್ನು ನಾವು ಅನುಸರಿಸ್ತೇವೆ. ಸೌತ್ ಇಂಡಿಯನ್ದು ಬೇರೆ, ನಾರ್ತ್ ಇಂಡಿಯನ್ ಕಲ್ಚರ್ ಬೇರೆ ಬೇರೆ ಇರುತ್ತೆ. ಅವ್ರದ್ದು ಏನೇನೋ ಹಬ್ಬಗಳು ಬೇರೆ ಇರ್ತವೆ, ಆಚರಣೆಗಳು ಬೇರೆ ಇರ್ತವೆ. ಹಾಗೆ ಇದ್ರೂ ನಾವೆಲ್ಲ ಭಾರತೀಯರು, ಇಂಡಿಯನ್. ಸೊ ಎಲ್ಲರ ಜೊತೆ ಒಂದು ಸೌಹಾರ್ದತೆ ಇರಬೇಕು ಅನ್ನೋದನ್ನು ನೆನಪಿಸ್ಕೊಳ್ಳಿಕ್ಕೆ ಆವಾಗ ನೆನಪು ಮಾಡುವಂಥ ಪರಿಸ್ಥಿತಿ. ಆ್ಯಕ್ಚುಲಿ ಮೊದಲೆಲ್ಲ ಹಾಗೆ ಬದುಕ್ತಾ ಇದ್ರು.
ಈಗ ಆಗಾಗ ಯಾರನ್ನೋ ದ್ವೇಷ ಮಾಡ್ತೇವೆ, ಇನ್ಯಾರನ್ನೋ ನೀನು ಆ ಬಟ್ಟೆ ಹಾಕಬೇಡ, ಈ ಊಟ ಮಾಡಬೇಡ, ಇನ್ನೊಂದು ತಿನ್ನಬೇಡ, ಈ ಥರದ್ದು ಇರುತ್ತೆ. ಅದೆಲ್ಲ ಅವರವ್ರದ್ದು ಅವ್ರು ಮಾಡ್ತಾರೆ. ಅದನ್ನು ನಮಗೆ ಏನು ತೊಂದರೆ ಆಗದ ಹಾಗೆ, ನಾವು ಬೇರೆಯವರಿಗೆ ತೊಂದರೆ ಮಾಡದ ಹಾಗೆ ಎಲ್ಲರನ್ನ ಪ್ರೀತಿಸಿಕೊಂಡು ನಮ್ಮ ಭಾರತ ದೇಶವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿದೆ, ನಾವು ಯುನೈಟ್ ಆಗಿರಬೇಕಾಗಿದೆ ಅಂತ ಅನ್ನೋ ಒಂದು ಸಂದೇಶ ಈ ಗಾಳಿಪಟ ಉತ್ಸವದ್ದು. ಸೊ ತಮಗೆಲ್ಲರಿಗೂ ಮತ್ತೊಂದು ಸರಿ ವಂದನೆಗಳನ್ನು ಹೇಳಿ ಸಮುದಾಯದವರಿಗೆ ವಂದನೆ. ಶಶಿಕಾಂತ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. Good morning, all and all. Myself Shashikant, DGM Finance, LWF Secretary, Treasurer. And thanks for calling for the inauguration of Kite Festival. And I sincerely thanking Samudaya Welfare Association. I just wanted to have a word. This Samudaya community gathering started at the time of before independence, when everybody is struggling together how to fight with Britishers. Then this community gathering has started, wherein we gathered with some activities, wherein we mobilize people so that we will exchange our views how to fight with Britishers. So that's how it started. And again, this is also somewhat good, because whenever we have some occasion, then only people will gather, we will exchange our words, we will have exchange our love, affection towards them. So it is good that it started and it continued for 2 decades. And it should இது போன்ற பல்வேறு தகவல்களை உடனுக்குடன் தெரிந்து கொள்ள RTV KGF நியூஸ் சேனலை சப்ஸ்கிரைப் செய்து கொள்ளுங்கள். வானை கிழித்துக் கொன்று பறந்த வண்ணமயமான காத்தாடிகள். சமுதாய அமைப்பு இன்று BEML ஸ்போர்ட்ஸ் காம்ப்ளெக்ஸ் கிரவுண்டில் காத்தாடி விடும் விழா வெகு விமர்சையாக நடைபெற்றது. இதில் அநேக பொதுமக்கள் சிறுபிள்ளைகள் கலந்து கொண்டு வண்ணமயமான காத்தாடிகள் வானில் பறக்கவிட்டனர். இந்த அமைப்பானது கடந்த 20 ஆண்டுகளுக்கும் மேலாக இத்தகைய சமூக நலன் சார்ந்த நிகழ்ச்சிகளை தொடர்ந்து நடத்தி வருகிறது. இந்நிகழ்ச்சியில் திரு சசிகாந்த் AGM அவர்கள் சிறப்பு விருந்தினராக கலந்து கொண்டு விழாவை தொடங்கி வைத்தார். விழாவில் கலந்து கொண்ட முக்கிய பிரமுகர்களுக்கு சமுதாயத்தின் முன்னாள் மாநில தலைவர் அச்சுதா அவர்கள் நினைவு பரிசுகளை வழங்கி கௌரவித்தார். இந்த விழாவில் தொழிலாளர் சங்க தலைவர் அர்ஜுன், ரமேஷ், தமிழ் மன்றம் பிரசிடென்ட் ஹனுமந்த் நாயுடு, பசவராஜ் நாயக் உள்ளிட்ட பல முக்கிய பிரமுகர்களும் ஊடகப் பிரிவை சேர்ந்த கிருஷ்ணமூர்த்தி மற்றும் ராஜேஷ் RTV ஆகியோரும் கலந்து கொண்டனர். சமூகத்தில் ஒற்றுமை வளர்வதற்காக போட்டிகள் தொடர வேண்டும் என விழா